ನಿಮಗೆಲ್ಲರಿಗೂ ತಿಳಿದಿರುವಂತೆ ಓಂ ಎಂಬುದು ಅತ್ಯುನ್ನತ ಶಬ್ದಶಕ್ತಿಯಾಗಿದೆ. ಓಂಕಾರವು 3 ಅಕ್ಷರಗಳ ಸಂಯೋಜನೆಯಾಗಿದೆ. ಅಕಾರ, ಉಕಾರ ಮತ್ತು ಮಕಾರ. ಸಾಮಾನ್ಯವಾಗಿ ನಾವು ಓಮನ್ನು ಕಂಠದ ಮಟ್ಟದಿಂದ, ಹೃದಯ ಮಟ್ಟದಿಂದ ಮತ್ತು ನಮ್ಮ ನಾಭಿ ಪ್ರದೇಶದಿಂದ ಉಚ್ಚರಿಸುತ್ತೇವೆ. ನೋಡಿ, ನಾವು ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ಮುಂತಾದ ಮಂತ್ರಗಳನ್ನು ಜಪಿಸುವಾಗ ಓಂ ನಮ್ಮ ಕಂಠಮಟ್ಟದಿಂದ ಬರುತ್ತದೆ. ಗಾಯತ್ರಿ ಮಂತ್ರದಂತಹ ಕೆಲವು ಶ್ಲೋಕಗಳಲ್ಲಿ ಓಂ ಭೂರ್ಭುವಸ್ವಃ ಓಂ ನಾವು ಸ್ವಲ್ಪ ಆಳವಾಗಿ ನಮ್ಮ ಹೃದಯ ಮಟ್ಟದಿಂದ ಹೇಳುತ್ತೇವೆ. ಸುಷುಮ್ನಾ ಕ್ರಿಯಾ ಯೋಗದಲ್ಲಿ ನಾವು ಓಮನ್ನು ನಮ್ಮ ನಾಭಿ ಪ್ರದೇಶದಿಂದ ಜಪಿಸುತ್ತೇವೆ. ನಾವು ಉಚ್ಚರಿಸುವಾಗ ನಮ್ಮ ಸ್ವಂತ ಓಂಕಾರವನ್ನು ಕೇಳುತ್ತಾ ಮತ್ತು ಇದರಲ್ಲಿ ಅಕಾರ ಉಕಾರವನ್ನು ಸಂಕ್ಷಿಪ್ತವಾಗಿ 1 ಭಾಗದಷ್ಟು, ಮಕಾರವನ್ನು 2 ಭಾಗದಷ್ಟು ದೀರ್ಘವಾಗಿ